ನಮಸ್ತೆ. ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಹೋದವಾರ ಅಷ್ಟೇ ಈ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಸ್ಪಾ ಎನ್ನೋ ಹೆಸರಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡಿಕೊಂಡು ವೇಶ್ಯಾವಾಟಿಕೆ ನಡೆಸ್ತಾ ಇರೋದ್ರನ್ನ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರಿ. ಈ ಪೊಲೀಸ್ ನಾಲೆಜ್ ಅಲ್ಲಿ ಇಟ್ಕೊಂಡೇ ಹೇಗೆ ಇದೆಲ್ಲ ಸ್ಪಾ ದಂಧೆ ನಡೆಸ್ತಾ ಇದಾರೆ ಅನ್ನೋ ಸ್ಟಿಂಗ್ ಆಪರೇಷನ್ ಮಾಡಿದ್ರಿ. ಈಗ ಮತ್ತೊಂದು ಸಂಗತಿ ಏನಂದ್ರೆ, ಇದೇ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ ತಂಡ ಅವ್ರೇನ್ ಮಾಡ್ತಾರೆ, 13ನೇ ತಾರೀಕು ಇಬ್ಬರು ಬಾಂಗ್ಲಾದೇಶಿ ಅವ್ರನ್ನ ಕಸ್ಟಡಿಗೆ ತಗೊಂತಾರೆ. ಸ್ಟೇಷನ್ ಕರ್ಕೊಂಡ್ಬಂದು ಒಬ್ಬ ಹೆಸರು ಹನೀಫ್, ಸುಮಾರು 24 ವರ್ಷ ಇರಬಹುದು. ಇನ್ನೊಬ್ಬರ ಹೆಸರು ಮೊಹಮ್ಮದ್ ಫಿರೋಜ್, ಒಂದು 45ರಿಂದ 47 ವಯಸ್ಸು ಇರಬಹುದು. ಇಬ್ಬರನ್ನು ಕಸ್ಟಡಿಗೆ ತಗೊಂತಾರೆ. ಸ್ಟೇಷನ್ ಅಲ್ಲಿ 13ನೇ ತಾರೀಕು ಸಂಜೆ 6:30ಯಿಂದ 14ನೇ ತಾರೀಕು ಸಂಜೆ ಸುಮಾರು ಒಂದು 7:30ವರೆಗೂ ಇಲ್ಲಿಗಲ್ ಡಿಟೆನ್ಷನ್ ಇಟ್ಕೊಂತಾರೆ. ಯಾವುದೇ ತರದ ಎಫ್ಐಆರ್ ರಿಜಿಸ್ಟರ್ ಆಗಲ್ಲ, ಮತ್ತೆ ಯಾವುದೇ ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿರಲ್ಲ, ಇದೆಲ್ಲ ಮಾಡ್ತಾರೆ. ಮತ್ತೆ ಇವರು ಮನೇನ ರೈಡ್ ಮಾಡ್ತಾರೆ. ಇಲ್ಲಿಗಲ್ ಆಗಿ ಅವ್ರ ಮನೆಯಲ್ಲಿರುವಂತಹ ಡಾಕ್ಯುಮೆಂಟ್ಸ್, ಹವಾಲಾಗೆ ಸಂಬಂಧಪಟ್ಟಂತೆ ಮನಿ ಟ್ರಾನ್ಸಾಕ್ಷನ್ಸ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್, ಅವ್ರು ಮಾಡಿರುವಂತಹ ಏನು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಸ್ ಇವೆಲ್ಲ ಸೀಸ್ ಮಾಡ್ಕೊಂಡ್ ಬರ್ತಾರೆ. ಯಾವುದೇ ಪ್ರೊಸೀಜರ್ಸ್ ತಗೊಳ್ಳಲ್ಲ, ಪರ್ಮಿಷನ್ಸ್ ತಗೊಳ್ಳಲ್ಲ, ಮನೆ ರೈಡ್ ಮಾಡಲಿಕ್ಕೆ ಯಾವುದು ಸರ್ಚ್ ವಾರೆಂಟ್ ಇರಲ್ಲ. ಫಸ್ಟ್ ಆಫ್ ಆಲ್ ಅದರಿಂದ ಎಫ್ಐಆರ್ ಆಗಿರಲ್ಲ. ಅವ್ನ ಇಲ್ಲಿಗಲ್ ಡಿಟೆನ್ಷನ್ ಅಲ್ಲಿ ಇಟ್ಕೊಂಡು ಮತ್ತೆ ಇವ್ರು ಏನ್ ಮಾಡ್ತಾರೆ, ಆ ಇಬ್ಬರು ಬಾಂಗ್ಲಾದೇಶಿ ವ್ಯಕ್ತಿಗಳ ಹತ್ರ 2 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾರೆ. ನಿಮ್ಮ ಮೇಲೆ ಏನು ಎಫ್ಐಆರ್ ಮಾಡಿದಿರಾ, ನಿಮ್ಮನ್ನ ಹಾಗೆ ಬಿಟ್ಕೊಳ್ಸೋದಕ್ಕೆ, ಮತ್ತೆ ಗಾಡಿ ಮತ್ತೆ ಅವ್ರ ಕಡೆಯಿಂದ ಒಂದು 2 ವೀಲರ್ ಸೀಸ್ ಮಾಡಿರ್ತಾರೆ. ಆ 2 ವೀಲರು ಮತ್ತೆ ಇವರು ಆಧಾರ್ ಕಾರ್ಡ್ಸ್ ಮತ್ತೆ ಹವಾಲಾ ಸಂಬಂಧಪಟ್ಟಂತೆ ಅಕೌಂಟ್ಸ್ ಮಾಡಿಟ್ಟಿರುವಂತಹ ಡಾಕ್ಯುಮೆಂಟ್ಸ್ನೆಲ್ಲ ಬಿಟ್ಕಳಿಸೋದಕ್ಕೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿರ್ತಾರೆ. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಇವರು ಡಿಮ್ಯಾಂಡ್ ಮಾಡಿದಾಗ ಮತ್ತೆ ಅಲ್ಲಿ ಮಾತುಕತೆ ನೆಗೋಷಿಯೇಷನ್ಸ್ ಆಗುತ್ತೆ. ನೆಗೋಷಿಯೇಷನ್ ಆದ್ಮೇಲೆ ಅದರಲ್ಲಿ 1,20,000 ರೂಪಾಯಿಗೆ ಬರುತ್ತೆ 2 ಲಕ್ಷದಿಂದ. ಹಾಗಾಗಿ ಮತ್ತೆ ಅವ್ರು ಏನ್ ಮಾಡ್ತಾರೆ, 15ನೇ ತಾರೀಕು ಅವರು ಅಡ್ವಾನ್ಸ್ ಅಮೌಂಟ್ ಆಗಿ ಒಂದು 75,000 ರೂಪಾಯಿ ಅವರು ಕೊಟ್ಟಿರ್ತಾರೆ. ಮತ್ತೆ ಅವ್ರು ಹೋಗಿ ಲೋಕಾಯುಕ್ತ ಗಮನಕ್ಕೆ ತಂದು ಅಲ್ಲಿ ಎಫ್ಐಆರ್ ಮಾಡಿಸಿ ಲೋಕಾಯುಕ್ತ ಟೀಮ್ ಬಂದು ಮಾರನೇ ದಿನ ಬ್ಯಾಲೆನ್ಸ್ ಏನಿದೆ ಅಮೌಂಟ್ 30,000 ಅದನ್ನ ಪಡ್ಕೊಬೇಕಾದಾಗ ರೆಡ್ ಹ್ಯಾಂಡ್ ಆಗಿ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಟ್ರಾಪ್ ಆಗ್ತಾರೆ. ಮತ್ತೆ ಅವ್ರನ್ನ ತನಿಖೆ ಮುಂದುವರಿತಾ ಇದೆ. ಇಲ್ಲಿ ಏನ್ ವಿಷಯ ಅಂದ್ರೆ, ಈ ರಂಗಸ್ವಾಮಿ ಅವರು ತಮ್ಮ ಕರ್ತವ್ಯ, ತಮ್ಮ ಸ್ಟೇಷನ್ ಅಲ್ಲಿ ಇಬ್ಬರು ಬಾಂಗ್ಲಾದೇಶಿಗಳನ್ನ ಇಲ್ಲಿಗಲ್ ಆಗಿ ಬಂದಿರುವಂತ ಬಾಂಗ್ಲಾದೇಶಿಗಳನ್ನ ಡಿಟೈನ್ ಮಾಡಿ ಇಲ್ಲಿಗಲ್ ಕಸ್ಟಡಿ ತಗೊಂಡು ಮೋರ್ ದನ್ 24 ಅವರ್ಸ್ ಇಟ್ಕೊಂಡು ಮತ್ತೆ ಅದನ್ನ ಅವ್ರನ್ನ ದುಡ್ಡಿಸ್ಕೊಂಡು ಬಿಡ್ತಾರೆ ಅಂದ್ರೆ ಇದು ತುಂಬಾ ಸೀರಿಯಸ್ ಆದಂತ ಒಂದು ವಿಚಾರ. ಯಾಕಂದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗುವಂತ ಒಂದು ವಿಚಾರ. ನಾಳೆ ದಿನ ಇವರು ಏನ್ ಬೇಕಾದ್ರೂ ಮಾಡಬಹುದು. ಬಾಂಗ್ಲಾದೇಶಿಗಳು ನಾಳೆ ದಿನ ಪಾಕಿಸ್ತಾನಿಯವರು ಬಂದ್ರು ಇವ್ರನ್ನ ದುಡ್ಡಿಸ್ಕೊಂಡು ಕಳಿಸುವಂತ ಒಂದು ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ ನಮ್ಮ ರಂಗಸ್ವಾಮಿ ಅವ್ರ ಟೀಮ್ ಅವರು, ಕಾಡುಗೋಡಿ ಪೊಲೀಸ್ ಅವರು. ಯಾವನೇ ಬಾಂಬ್ ಇಟ್ಟರು ಸರಿ, ಮತ್ತೊಂದು ಏನೋ ಕೊಲೆ ಮಾಡಿದ್ರು ಸರಿ, ಏನೇ ಆದ್ರೂ ಅವ್ನು ಕರ್ಕೊಂಡ್ಬರೋದು, ಸೆಟಲ್ಮೆಂಟ್ ಎಷ್ಟು ಕೊಡಿ ಅಂತ ಹೇಳಿ ಅದನ್ನೊಂದು ಸೆಟಲ್ಮೆಂಟ್ ಅಡ್ಡೆಯಾಗಿ ಮಾಡಿ ಆಫೀಸ್ನ ಮಿಸ್ಯೂಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಇವ್ರನ್ನೆಲ್ಲ ಮಾಡಿ ತರ ಕಳಿಸ್ತಾರೆ. ಇಷ್ಟೊಂದು ಗಂಭೀರವಾಗಿರುವಂತಹ ಒಂದು ಸೀರಿಯಸ್ ಅಫೆನ್ಸ್. ಯಾರು ಇಲ್ಲಿಗಲ್ ಬಾಂಗ್ಲಾದೇಶಿ ಬಂದು ಇಲ್ಲಿ ಇಲ್ಲಿಗಲ್ ಆಗಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿ ಇಲ್ಲಿ ಇದಾರಂದ್ರೆ ಅವ್ರು ಕರ್ಕೊಂಡ್ಬಂದು ಇವ್ರು ಇಟ್ಕೊಂಡು ನೆಗೋಸಿಯೇಷನ್ ಮಾಡಿ ದುಡ್ಡು ಇಸ್ಕೊಂಡು ಇವ್ರು ಕಳಿಸ್ತಾರಂದ್ರೆ ಇವ್ರ ಮೈಂಡ್ ಸೆಟ್ ಹೇಗಿರಬೇಕು? ಇದನ್ನ ಸಂಬಂಧಪಟ್ಟ ಇಮಿಡಿಯೇಟ್ ಸೀನಿಯರ್ಸ್, ಅವರ ಎಸಿಪಿ ಆಗಿರ್ಬೋದು, ಡಿಸಿಪಿ ಆಗಿರ್ಬೋದು, ಇವ್ರ ಗಮನಕ್ಕೆ ಯಾಕೆ ಇವಂತೆಲ್ಲ ಬರ್ತಾ ಇಲ್ಲ? ಆರ್ ದೇರ್ ಫೇಲಿಯರ್ ಟು ಮಾನಿಟರ್ ದೇರ್ ಸಬಾರ್ಡಿನೇಟ್ಸ್? ಈ ತರ ಗಂಭೀರವಾದ ಒಂದು ಆಪಾದನೆ ಬರ್ತಾ ಇದೆ ಪದೇ ಪದೇ. ಲಾ ಅಂಡ್ ಆರ್ಡರ್, ದಿಸ್ ಇಸ್ ಎ ಸೀರಿಯಸ್ ಅಫೆನ್ಸ್. ಇಲ್ಲಿಗಲ್ ಇಂಟ್ರೂಡರ್ಸ್ ಯಾರು ನುಸುಲ್ಕೋರರು ಯಾರು ಇರ್ತಾರೆ ಬಾಂಗ್ಲಾದೇಶಿ ಅವ್ರನ್ನ, ಇವ್ರನ್ನ ಬಿಟ್ಟು ಕಳಿಸ್ತಾರಂದ್ರೆ ಸೊ ದಿಸ್ ಇಸ್ ಸೀರಿಯಸ್ಲಿ ದೇರ್ ಇಸ್ ಡೆಲಿಬ್ರೇಟ್ ಲ್ಯಾಪ್ಸ್ ಇನ್ ಪೊಲೀಸ್ ಡ್ಯೂಟಿ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ ಕುರಿತು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಮಾನ್ಯ ಕಮಿಷನರ್ ಸಾಹೇಬರು, ನ್ಯಾಷನಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ, ಮತ್ತೆ ಹೋಮ್ ಮಿನಿಸ್ಟರ್ಸ್, ಹೋಮ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತೆ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಇದಕ್ಕೆಲ್ಲ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ. ಸೂಕ್ತ ತನಿಖೆ ಮಾಡಬೇಕಂತ. ಮತ್ತೆ ಇದನ್ನೆಲ್ಲ ಅಲ್ಲಿ ಸ್ಟೇಷನ್ ಅಲ್ಲಿ ಹಾಕಿರುವಂತಹ ಸಿಸಿಟಿವಿಸ್ ಅಲ್ಲಿ ಅವ್ರ ಇಲ್ಲಿಗಲ್ ಡಿಟೆನ್ಷನ್ಸ್ ಏನಾಗಿದೆ ಅದೆಲ್ಲ ರೆಕಾರ್ಡ್ ಆಗಿದೆ. ಸಿಸಿಟಿವಿನ ಅದನ್ನ ಇಮಿಡಿಯೇಟ್ಲಿ ಅದನ್ನ ಕನ್ಫೆಸಿಕೇಟ್ ಮಾಡಿಕೊಂಡು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಕೇಳಿದ್ದೀನಿ. ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲೂ ಆಲ್ರೆಡಿ ಇವತ್ತಿಗೆ ಕೇಸ್ ರಿಜಿಸ್ಟರ್ ಆಗಿದೆ.
ಮತ್ತೆ NIA ಅವರು ತಂಡ ಮತ್ತೆ ಇನ್ನು ಯಾವುದಾದ್ರು ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅದನ್ನ ಹೇಗೆ ಅದನ್ನು ತಗೊಂತಾರೆ ಅಂತ ಮುಂದಿನ ನೋಡಬೇಕು. ಮತ್ತೆ ಮಾನ್ಯ ಕಮಿಷನರ್ ಸಾಹೇಬರ ಗಮನಕ್ಕೆ ಈ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪದೇ ಪದೇ ಇದೇ ತರ ಆಗುವಂತದ್ದು ಕಮಿಷನರ್ ದಯಾನಂದ್ ಸಾಹೇಬರು ಸ್ವಲ್ಪ ಸೀರಿಯಸ್ ಆಗಿ ಇದನ್ನ ತಗೊಂಡು ಸ್ಪೆಷಲ್ ಒಂದು ಎಂಕ್ವೈರಿ ಮಾಡಿಸಿ ಮತ್ತೆ ಇದೇ ತರದ್ದು ಹಲವು ಬಾಂಗ್ಲಾದೇಶಿಗಳನ್ನೆಲ್ಲ ಕರ್ಕೊಂಬರೋದು ತಿರ್ಗಾ ಸೆಟಲ್ಮೆಂಟ್ ಮಾಡಿರೋದು ನಮ್ ಗಮನಕ್ಕೆ ಬಂದಿದೆ. ಎಷ್ಟು ಜನನ ಕರ್ಕೊಂಬಂದಿದ್ದಾರೆ, ಏನೇನ್ ಸೆಟಲ್ಮೆಂಟ್ ಆಗಿದೆ, ಇನ್ನ ಇಲ್ಲಿಗಲ್ ಬಾಂಗ್ಲಾದೇಶಿಗಳು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡಬೇಕು ಅಥವಾ ಅವ್ರ ಮೇಲೆ ಸೂಕ್ತ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅವ್ರಿಗೆ ಕಾನೂನು ಕ್ರಮದಲ್ಲಿ ಕ್ರಮ ಜರುಗಿಸಬೇಕು. ಮತ್ತೆ ಈ ರಂಗಸ್ವಾಮಿ ಅಂಡ್ ಟೀಮ್ ಏನಿದೆ ಸೆಟಲ್ಮೆಂಟ್ ಟೀಮ್ ಇವ್ರ ಬಗ್ಗೆನೂ ಆಕ್ಷನ್ ತಗೊಬೇಕು ಅಂತ ಕೇಳ್ಕೊತಾ ಇದ್ದೀರಿ. ಮತ್ತೆ ಇಮಿಡಿಯೇಟ್ ಸೀನಿಯರ್ಸ್ ಅವ್ರಿಗೆ ಯಾರಿದ್ದಾರೆ ACP ಅವರು, ಮಾದೇವಪುರ ವೈಟ್ಫೀಲ್ಡ್ ಸಬ್ ಡಿವಿಷನ್ಸ್ ಅವರು ಮತ್ತೆ DCP ವೈಟ್ಫೀಲ್ಡ್ ಡಿವಿಷನ್ ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.